ಅಜ್ಜ ಅಜ್ಜಿ ಊಟವನ್ನೇಕೆ ಬೇಗ ಬೇಗ ಮಾಡಬಾರದು ಎನ್ನುತ್ತಿದ್ದರು ಗೊತ್ತೇ? ನಮ್ಮ ಹಿರಿಯರು ನಮಗೆ ಯಾವ ರೀತಿಯಾಗಿ ಆಹಾರ ಸೇವಿಸಬೇಕು ಎಂಬುದನ್ನು ಕಲಿಸಿದ್ದಾರೆ. ಅದಕ್ಕೆ ಸಂಬಂಧಿಸಿದ ನಿಯಮಗಳನ್ನೂ ಹೇಳಿದ್ದಾರೆ. ಹಿರಿಯರಾಗಿರಬಹುದು ಅಥವಾ ಅಜ್ಜ ಅಜ್ಜಿಯಾಗಿರಬಹುದು, ನಾವು ಆಹಾರವನ್ನು ತರಾತುರಿಯಲ್ಲಿ ತಿಂದಾಗ ಯಾಕೆ ಬೈಯುತ್ತಿದ್ದರು ಗೊತ್ತೇ? ಆಹಾರವನ್ನೇಕೆ ನಾವು ಬೇಗ ಬೇಗ ಸೇವಿಸಬಾರದು? ಇತ್ತೀಚಿನ ಜೀವನ ಶೈಲಿಯೇ ತರಾತುರಿ. ಎಲ್ಲವೂ ನಮಗೆ ಫಾಸ್ಟಾಗಿಯೇ ಆಗಬೇಕು. ಬದಲಾದ ಜೀವನ ಶೈಲಿಯಿಂದ ನಮ್ಮ ದೈನಂದಿನ ದಿನಚರಿಗಳು ಬದಲಾಗಿವೆ. ಇದರಿಂದಾಗಿ ನಾವು ಒಂದಾದರೊಂದು ಆರೋಗ್ಯದ ಸಮಸ್ಯೆಗಳಲ್ಲಾಗಿರಬಹುದು ಅಥವಾ ಇನ್ನಾವುದೇ ಮಾನಸಿಕ ಸಮಸ್ಯೆಗಳಲ್ಲಾಗಿರಬಹುದು ತೊಳಲಾಡುತ್ತಿರುತ್ತೇವೆ. ನಮ್ಮ ಅಜ್ಜ ಅಜ್ಜಿಯ ಕಾಲವನ್ನು ಗಮನಿಸಿದರೆ ಅವರ ಜೀವನ ಶೈಲಿ ಹೀಗಿರಲಿಲ್ಲ. ನಮ್ಮ ಅಜ್ಜ ಅಜ್ಜಿಯ ಕಾಲದಲ್ಲಿ ತರಾತುರಿ ಇಲ್ಲದೇ ಇದ್ದರೂ ಎಲ್ಲಾ ಕೆಲಸಗಳು ಸಮಯಕ್ಕೆ ಸರಿಯಾಗಿಯೇ ಮುಗಿಯುತ್ತಿತ್ತು. ನಾವು ಅದೆಷ್ಟೋ ಬಾರಿ ಅವರೊಂದಿಗೆ ಕುಳಿತು ಮಾತನಾಡುವಾಗ, ಆಹಾರ ಸೇವನೆ ಮಾಡುವಾಗ ಸಾಕಷ್ಟು ನಿಯಮಗಳನ್ನು ನಮಗೆ ಹೇಳುತ್ತಿದ್ದರು. ಇಂತಹ ನಿಯಮಗಳು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿಯೂ ಇದ್ದವು. ಆದರೆ ನಾವು ಅವರ ಮಾತನ್ನು ಕಿವಿಗೆ ಹಾಕಿಕೊಳ್ಳದೇ ಇರುವ ಹಲವಾರು ಸನ್ನಿವೇಶಗಳಿವೆ. ಹಿರಿಯರು ಅಥವಾ ಅಜ್ಜ ಅಜ್ಜಿಯರು ಹೇಳುತ್ತಿದ್ದ ನಿಯಮಗಳು ನಮ್ಮ ಜೀವನದಲ್ಲಿ ಆರೋಗ್ಯ, ಸಂತೋಷ, ಸಮೃದ್ಧಿಯನ್ನು ತರುತ್ತಿತ್ತು. ಹಿಂದೂ ಧರ್ಮದಲ್ಲಿ ಆಹಾರ ಸೇವನೆಗೆ ಸಂಬಂಧಿಸಿದಂತೆ ಹಲವಾರು ನಿಯಮಗಳಿವೆ. ಈ ನಿಯಮಗಳ ಪ್ರಕಾರ ಆಹಾರವನ್ನು ಸೇವಿಸದಿದ್ದಲ್ಲಿ ಅನೇಕ ರೀತಿಯಲ್ಲಿ ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಪ್ರಸ್ತುತ ಅನೇಕ ಜನರು ಆಹಾರ ಸೇವನೆಗೆ ಸಂಬಂಧಿಸಿದ ನಿಯಮಗಳನ್ನು ಪಾಲಿಸುತ್ತಿಲ್ಲ. ಇದರ ಪರಿಣಾಮವಾಗಿ ವ್ಯಕ್ತಿಯಲ್ಲಿ ಸೋಮಾರಿತನವೂ ಹೆಚ್ಚುತ್ತದೆ. ನಾವು ತರಾತುರಿಯಲ್ಲಿ ಆಹಾರ ಸೇವಿಸಿದಾಗ ನಮ್ಮ ಅಜ್ಜಿಯರು ಅಥವಾ ಹಿರಿಯರು ನಮಗೆ ಅಷ್ಟು ಆತುರದಲ್ಲಿ ತಿನ್ನಬಾರದು ಎನ್ನುವ ಬುದ್ಧಿ ಮಾತುಗಳನ್ನು ಹೇಳುತ್ತಿದ್ದರು. ಅಜ್ಜಿಯರು ಈ ರೀತಿ ಹೇಳುವುದರ ಹಿಂದಿನ ಧಾರ್ಮಿಕ ಮಹತ್ವವೇನು ಗೊತ್ತೇ? ಆಹಾರವನ್ನೇಕೆ ತರಾತುರಿಯಲ್ಲಿ ಸೇವಿಸಬಾರದು? 1. ಆಹಾರ ಮನಸ್ಸಿಗೆ ಸಂಬಂಧಿಸಿದೆ. ವಾಸ್ತವವಾಗಿ ಆಹಾರವು ಓರ್ವ ವ್ಯಕ್ತಿಯ ಆರೋಗ್ಯ ಮತ್ತು ಮನಸ್ಸಿನೊಂದಿಗೆ ಸಂಬಂಧವನ್ನು ಹೊಂದಿದೆ. ಆದ್ದರಿಂದಲೇ ನಮ್ಮ ಆಹಾರ ಪದ್ಧತಿಯಂತೆಯೇ ನಮ್ಮ ಆಲೋಚನೆಗಳೂ ಇರುತ್ತವೆ ಎಂದು ಹೇಳಲಾಗುತ್ತದೆ. ಆಹಾರ ಮತ್ತು ಮನಸ್ಸಿನ ಸರಿಯಾದ ಸಂಯೋಜನೆಯಿಂದ ಮಾತ್ರ ನಾವು ಜೀವನದಲ್ಲಿ ಧನಾತ್ಮಕತೆಯನ್ನು ಪಡೆದುಕೊಳ್ಳಬಹುದು. ನಿಧಾನವಾಗಿ ಆಹಾರ ಸೇವನೆ ಮಾಡುವುದರಿಂದ ನಮ್ಮ ಮನಸ್ಸಿಗೂ ಕೆಲವೊಂದು ವಿಚಾರಗಳನ್ನು ತಂದುಕೊಳ್ಳಲು ಸಹಾಯ ಮಾಡುತ್ತದೆ. 2. ಆಹಾರವು ಬ್ರಹ್ಮದೇವನ ಮತ್ತು ಅನ್ನಪೂರ್ಣೇಶ್ವರಿ ದೇವಿಯ ರೂಪ. ಆಹಾರವನ್ನು ಬ್ರಹ್ಮದೇವನ ಮತ್ತು ಅನ್ನಪೂರ್ಣೇಶ್ವರಿ ದೇವಿಯ ರೂಪವೆಂದು ಕರೆಯಲಾಗುತ್ತದೆ. ಯಾವುದೇ ಒಂದು ರೂಪದಲ್ಲಿ ನಾವು ಆಹಾರಕ್ಕೆ ಅಗೌರವ ಅಥವಾ ಅವಮಾನ ಮಾಡಿದ್ದೇವೆ ಎಂದಾದರೆ ಅದು ನಾವು ಬ್ರಹ್ಮದೇವನಿಗೆ ಮತ್ತು ಅವಮಾನವೆಂದು ಪರಿಗಣಿಸಲಾಗುತ್ತದೆ. ಆಹಾರವನ್ನು ತಯಾರಿಸುವ ಪ್ರಕ್ರಿಯೆಯು ಪೂಜೆಯಂತೆ. ಆದ್ದರಿಂದ ಶುದ್ಧ ಮನಸ್ಸಿನಿಂದ ಮತ್ತು ಒಳ್ಳೆಯ ಭಾವನೆಯಿಂದ ಆಹಾರವನ್ನು ತಯಾರಿಸಬೇಕು ಹಾಗೂ ಸೇವಿಸಬೇಕು. 3. ಆಹಾರವನ್ನು ಈ ರೀತಿ ಮಾತ್ರ ಸೇವಿಸಿ. ತ್ವರಿತವಾಗಿ ತಿನ್ನುವುದು ಯಾವುದೇ ರೀತಿಯಲ್ಲಿ ಒಳ್ಳೆಯದು ಎಂದು ಪರಿಗಣಿಸಲಾಗುವುದಿಲ್ಲ. ಇಂತಹ ಅಭ್ಯಾಸವನ್ನು ಧಾರ್ಮಿಕ ದೃಷ್ಟಿಯಿಂದ ಮಾತ್ರವಲ್ಲ, ಆರೋಗ್ಯದ ದೃಷ್ಟಿಯಿಂದಲೂ ಒಳ್ಳೆಯದು ಎಂದು ಪರಿಗಣಿಸಲಾಗುವುದಿಲ್ಲ. ಹಾಗಾಗಿ ನಮ್ಮ ಹಿರಿಯರು ನಮಗೆ ತರಾತುರಿಯಲ್ಲಿ ಆಹಾರ ಸೇವಿಸಲು ಅನುಮತಿಸುವುದಿಲ್ಲ. ಏಕೆಂದರೆ ಬೇಗನೆ ತಿನ್ನುವುದು ಆಹಾರಕ್ಕೆ ಮಾಡುವ ಅವಮಾನವಾಗಿದೆ. ಆರೋಗ್ಯ ಮತ್ತು ಸಮೃದ್ಧಿಯ ಮೇಲೆ ಅದು ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಆದ್ದರಿಂದ ನಾವು ಆಹಾರವನ್ನು ನಿಧಾನವಾಗಿ ಸೇವಿಸಬೇಕು ಹಾಗೂ ಚೆನ್ನಾಗಿ ಅಗೆದು ಸೇವಿಸಬೇಕು ಎಂದು ಹೇಳಿದ್ದಾರೆ. ನಾವು ಆಹಾರವನ್ನು ಸೇವಿಸುವಾಗ ಗೌರವಪೂರ್ವಕವಾಗಿ ಸೇವಿಸಬೇಕು. ಹಾಗೂ ಆಹಾರ ಸೇವಿಸುವಾಗ ದೇವರನ್ನು ಸ್ಮರಿಸಿ ಆಹಾರವನ್ನು ಸೇವಿಸಬೇಕು. ಆಹಾರವನ್ನು ಬೇಗ ಬೇಗ ಸೇವಿಸಲು ಹೋಗಬಾರದು. ಇದು ನಮಗೆ ಆರೋಗ್ಯದ ಸಮಸ್ಯೆಗಳನ್ನು ಕೂಡ ತರಬಹುದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.